ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಂಬಿಕೆ ಅನ್ನೋದು ಪ್ರಶ್ನೆ ಮಾಡ್ದಿದ್ದಾಗಲೇ ಅದು ಚೆನ್ನಾಗಿ ಕೆಲಸ ಮಾಡೋದು. ಅಮ್ಮ ನಿತ್ಯ, ನಿನ್ನ ಕರ್ಣ ಮಗುಗೆ ಒಳ್ಳೇದಾಗಬೇಕು. ಈ ಮನೇಲಿ ಶಾಂತಿ ನೆಲೆಸ್ಬೇಕು. ಅದಕ್ಕೋಸ್ಕರ ಅಮ್ಮ ತಗೋ ಹಚ್ಕೋ. ಈ ನಿತ್ಯ ನಿನ್ನನ್ನೇ ನಿಜವಾಗೂ ಪ್ರೀತಿಸೋ ಹಾಗೆ ಮಾಡಿ ಅಕ್ಕ ತಂಗಿಯರ ಮಧ್ಯೆ ಬಿರುಕು ಮೂಡೋದಕ್ಕೆ ಇಡ್ತಾ ಇರೋ ಈ ಪಿಂಡ ನಿಧಿ. ಕೆಲವು ಸಾರಿ ಕೆಲವು ದಾರಿಗಳು ತುಂಬ ಕಷ್ಟ ಅನಿಸುತ್ತೆ, ಆದರೆ ಏನು ಮಾಡೋದು, ಅನಿವಾರ್ಯ. ಆದರೆ ಮುಂದೆ ಜೀವನದಲ್ಲಿ ಅದೇ ದಾರಿ ತುಂಬ ಒಳ್ಳೇದು ಮಾಡುತ್ತೆ. ಹಚ್ಕೊಮ್ಮ. ನಿನ್ನ ದೊಡ್ಡ ವೀಕ್ನೆಸ್ ನಿಧಿ. ನಿನ್ನನ್ನು ಇವಳಿಂದ ದೂರ ಮಾಡೋದು ನನ್ನ ಗುರಿ. ಅದಕ್ಕೆ ಇಡ್ತಾ ಇದ್ದೀನಿ ಈ ಪಿಂಡ. ರಮೇಶ, ಈ ಮನೆ ನಮ್ದಿಗೋಸ್ಕರ ನೀನು ಮಾಡ್ತಾ ಇರೋ ಒಳ್ಳೆ ಕೆಲಸ ನೋಡ್ತಾ ಇದ್ರೆ ನನ್ನ ಮನಸ್ಸು ತುಂಬಿ ಬರ್ತಾ ಇದೆ ಕಣೋ. ಆ ಭಗವಂತ ಯಾವಾಗಲೂ ನಿನ್ನಿಂದ ಇದೇ ರೀತಿ ಒಳ್ಳೆ ಕೆಲಸಗಳನ್ನೇ ಮಾಡಿಸ್ಲಿ. ಇದೇ ಥರ ಹಾಮ ಇದೇ ಥರ ಒಳ್ಳೆಯದನ್ನು ಮಾಡಿಸ್ತಾನೆ ಇರಲಿ. ಅದೇ ತಾನೇ ನನಗೆ, ಅಂದರೆ ನಮಗೆಲ್ಲ ಬೇಕಾಗಿರೋದು. ಅಮ್ಮ, ಕೆಲವು ಸಾರಿ ಪರಿಸ್ಥಿತಿನ ಬದಲಾಯಿಸೋಕ್ಕಾಗಲ್ಲ, ಆಗ ಮನಸ್ಥಿತಿನೇ ಬದಲಾಯಿಸ್ಕೋಬೇಕು. ಅಪ್ಪನ ಕಾಳಜಿ, ಕಾಮ್ನೆಸ್ ತುಂಬ ಆರ್ಟಿಫಿಷಿಯಲ್ ಅನ್ನಿಸ್ತಿದೆಯಲ್ಲ. ಏನು ಮಾಡಕ್ಕೆ ಹೊರಟಿದ್ದಾರೆ ಇವರು? ಚಿಕ್ಕಮ್ಮ, ನಾನು ಹೇಳೋದನ್ನ ಸ್ವಲ್ಪ ಪೇಷನ್ಸಿಂದ ಕೇಳಿ. ಎಷ್ಟೇ ಕಷ್ಟ ಆದರೂ ವಿ ಹ್ಯಾವ್ ಟು ಡೂ ದಿಸ್. ವಾಟ್ ಟು ಡೂ? ಏನು ಮಾಡಬೇಕು? ನೀವು ಅವ್ರ ಕಾಲಿಗೆ ಬೀಳೋದಕ್ಕೆ ರೆಡಿಯಾಗಿ. ಸಂಜು, ಏನು ಆಯ್ತು ನಿಂಗೆ? ಅಲ್ಲಾಗಿದ್ದ ಶಾಕ್ಗೆ ಬ್ರೈನ್ ಫೀವರ್ ಬಂತ ನಿಂಗೆ? ಏನಾಯ್ತು? ಅಲ್ವೋ, ನಾನು ಆ ಮುದುಕಿ ಕಾಲ್ ಬೀಳೋದ? ಏನೋ ಹಾಗಂದ್ರೆ? ಮನೆ ಒಳಗಡೆ ಹೋಗಿ ಪೀಸ್ಫುಲಿ ನಿದ್ದೆ ಮಾಡಬೇಕು ಬೇಡವೋ? ಹೌದು, ಮಾಡಬೇಕು. ಹಾಗಿದ್ರೆ ನಾವಿಬ್ರು ಹೋಗಿ ಸಾರಿ ಅಂತ ಕೇಳೋಣ. ಅಲ್ವೋ, ಆದ್ರೂ ಹೋಗಿ ಹೋಗಿ ಅವ್ರ ಕಾಲಿಗೆ ಬೀಳೋದು ಅಂದ್ರೆ ನನ್ನ ಮರ್ಯಾದೆ ಕತೆ ಏನಾಗ್ಬೇಕು ಹೇಳು? ಆಗಲ್ಲ. ಸಾರಿ ಅಂತ ಕೇಳಿದ ತಕ್ಷಣ ನಮ್ಮ ಐಫಿಲ್ ಟವರ್ ಏನು ಬಿದ್ದೋಗಲ್ಲ ಅಲ್ವಾ? ಅಲ್ವೋ, ಇಷ್ಟೊತ್ತು ನಾವಲ್ಲಿ ಬಿಲ್ಡಪ್ ಕೊಟ್ವಲ್ಲ, ಅದೆಲ್ಲ ವೇಸ್ಟ್ ಆಗಲ್ವಾ?